ಕಮರ್ಷಿಯಲ್ ಸಿನಿಮಾ ಆದರೂ ಕೂಡ ನಿಮಗೆ ಎಲ್ಲೂ ಆ ಅಬ್ಬರ ಓಕೆ ಇದು ರಿಯಲಿಸ್ಟಿಕ್ ಆಗಿಲ್ಲ ಅನ್ನೋ ಫೀಲಿಂಗ್ ಕೊಡಲ್ಲ ಇದು. ಅದನ್ನ ತೋರಿಸ್ಬೇಕಲ್ಲ, ತೋರಿಸಲೇಬೇಕು ಅನ್ನೋ ಫೀಲಿಂಗ್ ಕೊಡಲ್ಲ. ಸ್ಪೆಷಲ್ ಅಂತ ಹೇಳ್ಬೋದಾ? ಯಾಕಂದ್ರೆ ಮಗು ಹುಟ್ಟು ಇವಾಗ ಸಿನಿಮಾ ರಿಲೀಸ್ ಆಗ್ತಾರೆ, ಎರಡೆರಡು ಖುಷಿ ಸಂಗತಿ ಒಂದೇ ವರ್ಷದಲ್ಲಿ ಸಿಗ್ತಾ ಇದೆ. ಡಬಲ್ ಧಮಾಕ. ನನ್ನ ಮಗಳು ಎತ್ಕೊಂಡಾಗ ನಂಗೆ ಸಿಗೋ ಫೀಲಿಂಗ್ ಬೇರೆ ಅದು. ನಾನು ಎಷ್ಟೇ ಸುಸ್ತಾಗಿದ್ರು ಹೋಗಿ ಅವಳು ಮುಟ್ಟಿದಾಗ ಅವಳೊಂದು ಸ್ಮೈಲ್ ಕೊಡ್ತಾಳೆ, ಅದು ಕೊಟ್ಟಾಗ ಅದು ಆ ಸುಸ್ತು, ಹೊಟ್ಟೆ ಹಸಿವು, ನಂಗೆ ತಲೆ ನೋಯ್ತಾ ಇತ್ತು, ಯಾರ ಮೇಲೆ ಕೂಗಾಡಿದ್ದೆ, ಅದು ಯಾವುದು ನೆನಪು ಬರಲ್ಲ. ನಾನು 2 ಅವರ್ ಅವ್ರು ನೋಡ್ತೀನಿ ಅವಳು ನಾನು ನೋಡ್ತಾ ಏನೂ ಇಲ್ಲ, ಅವಳು ನಾನು ನೋಡ್ತಾಳೆ, ನಾನು ಅವಳು ನೋಡ್ತೀನಿ. ಈಗ ನಾನು ಹೆಂಡತಿ ಮುಂದೆ ಏನು ಮಾಡ್ತೀರ ಇವರು, ಏನು ನಾನು ಅವಳು ನೋಡ್ತಾಳೆ, ಅವಳು ನಾನು ನೋಡ್ತಾಳೆ, ಅಷ್ಟೇ ಮುಗೀತು. ಈಸಿ ಅಲ್ಲ. ನೀವು ಹೇಳಿದಾಗೆ ಎಲ್ರಿಗೂ ಅದೊಂದು ತಲೆ ಇದೆ, ನೀವು ಸೀರಿಯಲ್ ಆ್ಯಕ್ಟ್ರು, ನೀವು ಸಿನಿಮಾ ವರ್ಕ್ ಆಗಲ್ಲ, ಹಂಗಿಲ್ಲ. ಅದು ಕತೆ ಇಂಪಾರ್ಟೆಂಟು. ನೀವು ಒಳ್ಳೆ ಕಥೆನ ಮಾಡಿ ಹೊಸಬನ್ನ ಹಾಕ್ಕೊಳ್ಳಿ ಅಥವಾ ಸೀರಿಯಲ್ ಆ್ಯಕ್ಟ್ರನ್ನ ಹಾಕ್ಕೊಳ್ಳಿ, ಒಳ್ಳೆ ಕತೆ ಮಾಡಿ ಒಳ್ಳೆ ತಂಡ ಇಟ್ಕೊಂಡು ಸಿನಿಮಾ ಚೆನ್ನಾಗಿ ಕೊಡಿ, ಎಲ್ಲರೂ ಬರ್ತಾರೆ. ಅಲ್ಲಿ ಅವ್ನು ಸೀರಿಯಲ್ ಆ್ಯಕ್ಟ್ರು ಹೊಸಬ ಅಂತ ಯಾವುದು ಮ್ಯಾಟ್ರ್ ಬರಲ್ಲ. ಸೊ ಮೇನ್ ಆಗಿ ಹುಲಿವೇಷದ ಸಂಸ್ಕೃತಿಯನ್ನು ಈ ಸಿನಿಮಾದಲ್ಲಿ ತೋರ್ಸಕ್ಕೆ ನೀವು ಹೊರಟಿದ್ದೀರಾ. ಸೊ ಹುಲಿವೇಷದ ಸಂಸ್ಕೃತಿ ತೋರಿಸ್ಬೇಕು ಅಂತಂದರೆ ಅದಕ್ಕೆ ಒಂದಿಷ್ಟು ರಿಸರ್ಚ್ ಮಾಡಬೇಕಾಗತ್ತೆ. ನೀವು ಈ ಸಿನಿಮಾದಲ್ಲಿ ಹೀರೋ ಆಗಿ ಪಾರ್ಟ್ ಮಾಡ್ತಾ ಇರೋದ್ರಿಂದ ಏನೇನೆಲ್ಲ ರಿಸರ್ಚ್ ಮಾಡಿದ್ರಿ ಹುಲಿವೇಷದ ಸಂಸ್ಕೃತಿ ಬಗ್ಗೆ, ಕುಣಿತದ ಬಗ್ಗೆ? ಸೊ ಅದ್ರ ಬಗ್ಗೆ ನಂಗೆ ಹೇಳೋದಾಯ್ತು. ರಿಸರ್ಚ್ ನಾನು ಪರ್ಸ್ನಲಿ ಏನು ಮಾಡಿರಲಿಲ್ಲ, ಬಟ್ ತಂಡದವ್ರು ಇದ್ದರು, ಅಲ್ಲೇ ಲೋಕಲರು ಇದ್ದಿದ್ದರಿಂದ ಅವರೆಲ್ಲ ಹುಲಿವೇಷ ಹಾಕೋರು ಇದ್ದಿದ್ರು, ಅವರೇ ನಾನು ಟ್ರೈನ್ ಮಾಡಿದ್ದು. ಸೊ ಅವ್ರಿಗೆಲ್ಲ ಗೊತ್ತಿತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೆಲ್ಲ ಗೊತ್ತಿತ್ತು. ಅವ್ರು ನೀಟಾಗಿ ಹೇಳ್ಕೊಟ್ರು. ಆಮೇಲೆ ನಾನು ವರ್ಕೌಟ್ ಮಾಡೋದ್ರಿಂದ ನಮ್ಮ ಬಾಡಿ ಸ್ಟಿಫ್ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ನಾವು ಫುಲ್ ಹಿಂಗೆ ಲೂಸ್ ಇರಬೇಕು, ನಾವು ಹಿಂಗೆ ಮೂಮೆಂಟ್ ಲೂಸ್ ಇರಬೇಕು. ಆವಾಗ ಒಂದಿಷ್ಟು ಜನ ವರ್ಕೌಟ್ ಮಾಡಬೇಡ ಅಂತ ಹೇಳಿದ್ರು ನನಗೆ. ವರ್ಕೌಟ್ ಬಿಟ್ಟೆ. ಅವಾಗ ವರ್ಕೌಟ್ ಬಿಟ್ಟು ಒಂದು ಸ್ವಲ್ಪ ನಂದು ಬಲ್ಕ್ ಆಗಿದ್ದೆ, ಅದೆಲ್ಲ ಸ್ವಲ್ಪ ಲೀನ್ ಮಾಡಿಕೊಂಡೆ. ಅದಾದ ನಂತರ ವಾರ್ಮಪ್ ಜಾಸ್ತಿ ಮಾಡಿಸ್ತಾ ಇದ್ರು ಅವರು, ಫ್ಲೆಕ್ಸಿಬಲ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಅವ್ರ ಕಾಲುಗಳೆಲ್ಲ ಹಿಂಗೆ ಹೋಗ್ತಾ ಇರ್ತಾರೆ, ಇಷ್ಟು ಉದ್ದ ಹೋಗ್ತಾ ಇರುತ್ತೆ ಹಿಂಗೆ. ಸೊ ಅದು ನೋಡೋಕ್ಕೆ ಎಷ್ಟು ಈಸಿಯಾಗಿ ಕಾಣುತ್ತೋ ಅದು ಮಾಡ್ಬೇಕಾದ್ರೆ ತುಂಬ ಕಷ್ಟ. ಅದು ಅಷ್ಟು ಈಸಿ ಅಲ್ಲ ಡ್ಯಾನ್ಸ್. ಅದು ಬೇರೆ ನಾವು ಡುಯೆಟ್ ಎಲ್ಲ ಮಾಡ್ಬಿಡ್ಬೋದು ಪಟ್ ಅಂತ, ಬಟ್ ಆ ಫಾರ್ಮು ತುಂಬ ಡಿಫಿಕಲ್ಟ್ ಅದು. ಸೊ ಅದೆಲ್ಲ ಹೇಳ್ಕೊಟ್ರು. ಒಂದಿಷ್ಟು ಜನ ಟ್ರೈನ್ ಮಾಡಿದ್ರು ನನಗೆ. ಟ್ರೈನ್ ಮಾಡಿ ಅದ್ರ ಬಗ್ಗೆ ಹೇಳಿದ್ರು. ಅಂದರೆ ಅದರ ಪ್ರಾಮುಖ್ಯತೆ ಏನಲ್ಲಿ, ನಾವು ಅದನ್ನ ಬರೀ ಹುಲಿವೇಷ ಅಂತ ನೋಡ್ತೀವಿ, ಬಟ್ ಅದನ್ನ ಆರಾಧಿಸ್ತಾರೆ ಅವರು, ದೇವ್ರ ಸಮಾನ ಅವ್ರಿಗೆ ಅದು. ಸೊ ಅದರ ಇಂಪಾರ್ಟೆನ್ಸ್ ಏನಂತೆಲ್ಲ ನಂಗೆ ಹೇಳಿದ್ರು. ಅದು ತಿಳ್ಕೊಂಡು ಅವ್ರು ಏನೇನು ಫಾಲೋ ಮಾಡ್ತಿದ್ರು ಅದನ್ನೆಲ್ಲವೂ ನಾನು ಫಾಲೋ ಮಾಡಿದೆ ಇಲ್ಲಿ. ಸೊ ಈ ಥರದ್ದು ಒಂದಿಷ್ಟು ಮೂವಿಗಳು ನಾನು ಆವಾಗಲೇ ಹೇಳ್ದಂಗೆ ಕರಾವಳಿ ಸಂಬಂಧಪಟ್ಟಂತೆ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸಿನಿಮಾಗಳು ಈಗಾಗಲೇ ತುಂಬ ಬಂದು ಹೋಗ್ಬಿಟ್ಟಿದೆ. ಸೊ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಮಾರ್ನಮಿ ಯಾವ ಥರ ಡಿಫ್ರೆಂಟಾಗಿ ನಿಲ್ಲುತ್ತೆ ಅಂತ? ಡಿಫ್ರೆಂಟ್ ಅನ್ನೋದಕ್ಕಿಂತ ಅದು ಡಿಫ್ರೆಂಟ್ ನಾನು ಹೇಳಿದ್ನಲ್ಲಾಗಲೇ, ಡಿಫ್ರೆಂಟಾಗಿ ನೀವೇನೋ ತೋರಿಸೋ ಸಾಧ್ಯನೇ ಇಲ್ಲ. ಜಗತ್ತಲ್ಲಿ ಎಲ್ಲ ಥರ ಸಿನಿಮಾಗಳು ಬಂದು ಹೋಗ್ಬಿಟ್ಟಿದೆ. ಈಗ ನಾವೇನೋ ತೋರಿಸ್ತೀವಿ ಇಲ್ಲ, ಇದು ಲವ್ ಸ್ಟೋರಿನೇ, ಬಟ್ ಹೇಳೋ ರೀತಿ ಬೇರೆ ಆಗಿರುತ್ತೆ ಅಷ್ಟೇ. ತುಂಬ ಲವ್ ಸ್ಟೋರಿ ಬಂದು ಹೋಗಿದೆ ಮಂಗಳೂರಲ್ಲಿ ಕೂಡ, ಆದರೆ ಇದೊಂದು ಲವ್ ಸ್ಟೋರಿ, ಬಟ್ ಹೇಳೋ ರೀತಿ ಬೇರೆ ಆಗಿದೆ ಅಷ್ಟೇ. ಅದ್ರ ರೀತಿ ಹುಲಿ ಕುಣಿತ ಒಂದಿರುತ್ತೆ. ಇದ್ರ ವಿಶೇಷತೆ ಅಂದರೆ ತುಂಬ ನ್ಯಾಚುರಲ್ ಆಗಿದೆ. ಕಮರ್ಷಿಯಲ್ ಸಿನಿಮಾ ಆದರೂ ಕೂಡ ನಿಮಗೆ ಎಲ್ಲೂ ಆ ಅಬ್ಬರ ಓಕೆ ಇದು ರಿಯಲಿಸ್ಟಿಕ್ ಆಗಿಲ್ಲ ಅನ್ನೋ ಫೀಲಿಂಗ್ ಕೊಡಲ್ಲ. ಇದು ಅದನ್ನ ತೋರಿಸ್ಬೇಕಲ್ಲ, ತೋರಿಸಲೇಬೇಕು ಅನ್ನೋ ಫೀಲಿಂಗ್ ಕೊಡಲ್ಲ. ಇಲ್ಲ. ಅಂಡ್ ಇದು ಇವಾಗ ಯಾರೋ ಒಬ್ರು ಇವಾಗ ಚೇತು ಮತ್ತೆ ದೀಕ್ಷಾ ಅನ್ನೋರು ಒಂದು ಲೈಫಲ್ಲಿ ಕ್ಯಾಮ್ರಾ ಇಟ್ಟು ನಾವು ಏನಾದ್ರು ಎಲ್ಲ ಸೆರೆ ಹಿಡಿದ್ರೆ ಹೇಗೆ ಒಂದು ಲವ್ ಸ್ಟೋರಿ ನೀವು ಏನೋ ಸೆರೆ ಹಿಡಿಬೋದು ಹಾಗಿದೆ ಒಂದು. ಆ್ಯಂಡ್ ಇವ್ರದ್ದು ಜರ್ನಿ, ಇವ್ರದ್ದು ಎಂಡಿಂಗು, ಇವ್ರದ್ದು ಹೋಲ್ ಕೆಮಿಸ್ಟ್ರಿನೇ ಹೊಸದಾಗ ಅನ್ಸುತ್ತೆ ನಿಮಗೆ. ಆ್ಯಂಡ್ ಈ ಥರದ್ದು ನೀವು ಯಾವಾಗಲಾದರೂ ಕನೆಕ್ಟ್ ಆದಾಗ ನಾನು ಈ ಥರದ್ದು ನೋಡಿದ್ದೀನಿ, ಈ ಥರದ್ದು ಆಗಿದೆ ಅಂತ ಎಲ್ಲ ಅನ್ಕೊಳ್ಬೇಕಾದ್ರೆ, ಇವ್ರು ನೋಡ್ಬೇಕಾದ್ರೂ ನಿಮ್ಗೆಲ್ಲ ಅದು ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಸಿನಿಮಾಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರಿಗೋಸ್ಕರ ನೀವು ಏನೋ ಹಿಂಗೆ ಆಗಬೇಕಿತ್ತು, ಹಿಂಗೆ ಆಗಬಾರ್ದಿತ್ತು ಅನ್ನೋ ಒಂದು ಡಿಸ್ಕಷನ್ ಇದೆಯಲ್ಲ, ಅದನ್ನ ಖಂಡಿತವಾಗ್ಲೂ ಅದು ನಿಮಗೆ ಕೊಡತ್ತೆ ಈ ಒಂದು ಪೂರ್ತಿ ಎಕ್ಸ್ಪೀರಿಯನ್ಸ್ ಅನ್ನೋದು ಈ ಹೊಸತನ ಇದರಲ್ಲಿ. ಓಕೆ. ಸೊ ಈ ವರ್ಷ ನಿಮಗೆ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದಾ? ಯಾಕಂದ್ರೆ ಮಗು ಹುಟ್ಟು ಇವಾಗ ಸಿನಿಮಾ ರಿಲೀಸ್ ಆಗ್ತಾರೆ, ಎರಡೆರಡು ಖುಷಿ ಸಂಗತಿ ಒಂದೇ ವರ್ಷದಲ್ಲಿ ಸಿಗ್ತಾ ಇದೆ. ಡಬಲ್ ಧಮಾಕ. ಸೊ ಹೇಗೆ ಪೇರೆಂಟಿಂಗ್ ಹುಡ್ ಹೇಗಿದೆ? ಪೇರೆಂಟ್ ಹುಡ್ ನಿದ್ದೆ ಇಲ್ಲ ಅಷ್ಟೇ, ಅದು ಬಿಟ್ಟರೆ ಅಂದರೆ ಅದೇ ಸ್ಟಾರ್ಟಿಂಗ್ ಮಕ್ಕಳು ಮಲಗಲ್ಲ ನೈಟ್, ನಿಮಗೆ ಅವು ಅಳ್ತಾ ಇರುತ್ತೆ, ಅದೆಲ್ಲ ಆಗ್ತಾ ಇರುತ್ತೆ. ಬಟ್ ನನಗೆ ಫ್ಯಾಮಿಲಿ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಅವ್ರು ನನಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ನೋಡ್ಕೊತೀನಿ, ಬೆಳಗ್ಗೆ ಕೆಲಸ ಇರುತ್ತೆ, ನೀನು ಮಲ್ಕೊಂಡ್ಕೊಂಡು ಇದು ಮಾಡ್ತಾರೆ. ಬಟ್ ಆ ಫೀಲಿಂಗ್ ಬೇರೆ ಅದು ಅಲ್ವಾ? ಅದು ನಾವು ಶಬ್ದಗಳಲ್ಲಿ ಓಕೆ ನನ್ನ ತಂದೆ ಆದಂಗೆ ಖುಷಿ ಇದೆ ಅಷ್ಟು ಹೇಳಿದ್ರೆ ಅದು ಆಗಲ್ಲ. ಅದು ಫೀಲ್ ಮಾಡ್ಕೊಂಡಾಗಲೇ ಗೊತ್ತಾಗುತ್ತೆ ನಿಮಗೇನು ಅಂತ. ಅದು ತುಂಬ ಮಕ್ಕಳು ನೋಡಿರ್ತೀವಿ, ಮುಟ್ಟಿರ್ತೀವಿ, ಬಟ್ ನನ್ನ ಮಗಳು ಎತ್ಕೊಂಡಾಗ ನಂಗೆ ಸಿಗೋ ಫೀಲಿಂಗ್ ಬೇರೆ. ಅದು ನಾನು ಎಷ್ಟೇ ಸುಸ್ತಾಗಿದ್ರು ಹೋಗಿ ಅವಳು ಮುಟ್ಟಿದಾಗ ಅವಳೊಂದು ಹಿಂಗೆ ಸ್ಮೈಲ್ ಕೊಡ್ತಾಳೆ, ಅದು ಕೊಟ್ಟಾಗ ಅದು ಆ ಸುಸ್ತು, ಹೊಟ್ಟೆ ಹಸಿವು, ನಂಗೆ ತಲೆ ನೋಯ್ತಾ ಇತ್ತು, ಯಾರ ಮೇಲೆ ಕೂಗಾಡಿದ್ದೆ, ಅದು ಯಾವುದು ನೆನಪು ಬರಲ್ಲ. ನಾನು 2 ಅವರ್ ಅವ್ರು ನೋಡ್ತೀನಿ ಹಿಂಗೆ ಹಿಡ್ಕೊಂಡು ಅವಳನ್ನ. ಅವಳು ನಾನು ನೋಡ್ತಾ ಏನೂ ಇಲ್ಲ, ಅವಳು ನಾನು ನೋಡ್ತಾಳೆ, ನಾನು ಅವಳು ನೋಡ್ತೀನಿ.
ಈಗ ನನ್ನ ಹೆಂಡತಿ ಮುಂದೆ ಏನು ಮಾಡ್ತೀರಾ ಇಬ್ರು? ಏನು ನಾನು ಅವಳು ನೋಡ್ತಾಳೆ, ನಾನು ನೋಡ್ತಾಳೆ, ಅಷ್ಟೇ ಮುಗೀತು ಜೀವನ ಅಷ್ಟೇ. ಹಿಂಗೆ ಇರುತ್ತೆ, 2 hours ಹಿಂಗೆ ಇರ್ತೀವಿ ನಾವು, ಏನು ಮಾಡಲ್ಲ. ಅವಳು ಹಿಂಗೆ ನೋಡ್ತಿರ್ತಾರೆ. ಅವಳದು ದೃಷ್ಟಿಕೋನ ಇವಾಗಲೂ ಗೊತ್ತಾಗಲ್ಲ ಅದಕ್ಕೆ. 2 months ಇವಾಗ ಅವ್ರಿಗೆ ಗೊತ್ತಾಗಲ್ಲ ನಾನು ಯಾರು, ಏನೂ ಗೊತ್ತಿರಲ್ಲ. ಬಟ್ ನನ್ನ ಕೈ ವಾಮ್ತಿರುತ್ತಲ್ಲ ಅದು, ಮತ್ತು ತಾಯಿ ಮತ್ತು ತಂದೆದು ಅದು ಅವ್ರಿಗೆ ಗೊತ್ತಾಗುತ್ತೆ. ಅದು ಗೊತ್ತಾಗುತ್ತೆ. ಆಮೇಲೆ ನಮ್ಮ ಧ್ವನಿ ಗೊತ್ತಾಗುತ್ತೆ ಅವ್ರಿಗೆ, ಅದಷ್ಟೇ ಗೊತ್ತಾಗೋದು. ನಂಗೆ ಕ್ಲಿಯರ್ ಪಿಕ್ಚರ್ ಇರಲ್ಲ ಅದಕ್ಕೆ. ಅದು ಎಲ್ಲೋ ನೋಡ್ತಾ ಇರ್ತಾಳೆ ಹಿಂಗೆ, ಸಡನ್ ನನ್ನ ಮುಖ ನೋಡ್ತಾಳೆ ಹಿಂಗೆ, ಅಲ್ಲಿ ಸ್ಟಕ್ ಆಗ್ಬಿಡ್ತಾಳೆ ಹಿಂಗೆ. ನಂಗೆ ಸ್ಟಕ್ ಆಗ್ತಾಳೆ. ನಾನು ನೋಡ್ಲಿ ಅಂತ ಕಾಯ್ತಾ ಇರ್ತೀನಿ ಹಿಂಗೆ. ನಾನು ಹಿಂಗೆಲ್ಲ ಹಿಂಗೆ ಆಡಿಸ್ತಾ ಇರ್ತೀನಿ ಫೇಸ್ ನಂಗೆ. ಒಂದ್ಸಲಿ ನಾನು ನೋಡ್ತಾಳೆ ಸ್ಟಕ್ ಆಗ್ಬಿಡ್ತೀನಿ, ನಾನು ಸ್ಟಕ್ ಆಗ್ಬಿಡ್ತೀನಿ ಹಿಂಗೆ ಅಷ್ಟೇ. ಅವಳು ನಾನು ನೋಡ್ತಾಳೆ, ನಾನು ಅವಳು ನೋಡ್ತೀನಿ. 2-3 hour ನೋಡ್ಕೊಂಡು ಕೂತಿರ್ತೀವಿ ಖುಷಿಯಾಗಿ. ರುಟೀನ್ ಹೆಂಗೆ ಚೇಂಜ್ ಆಯಿತು ಮಗು ಆದಮೇಲೆ ನಿಮ್ಮದು? ತುಂಬ ಚೇಂಜ್ ಆಗುತ್ತೆ. ಪ್ರಿಫರೆನ್ಸ್ ತುಂಬ ಚೇಂಜ್ ಆಗುತ್ತೆ ನಿಮಗೆ. ನಾನು ಮುಂಚೆ ನಾನು ವರ್ಕೌಟ್ ಮಾಡಲೇಬೇಕು, ಅದು ಮಿಸ್ ಮಾಡೋಂಗೇ ಇಲ್ಲ ಅಂತೆಲ್ಲ ಇತ್ತು. ಇವಾಗ ವರ್ಕೌಟ್ ಮಿಸ್ ಮಾಡಿದ್ರು ಪರವಾಗಿಲ್ಲ, ಮಗಳ ಜೊತೆ ಇರಬೇಕು ಅನ್ನೋ ಫೀಲಿಂಗ್ ಇರುತ್ತೆ ಈಗ. ಜಾಸ್ತಿ ಟೈಮ್ ಮಗಳಿಗೆ ಕೊಡಬೇಕು ಅನ್ನೋದು ಇರುತ್ತೆ. ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಅಂದರೆ ಅದು ಮತ್ತೆ ನಿಮ್ಗೆ ಸಿಗಲ್ಲ. ಅವಳು ರಪ್ಪನ್ ದೊಡ್ಡವಳಾಗ್ಬಿಡ್ತಾಳೆ. ಆವಾಗ ಇನ್ನೋಸೆನ್ಸು ಇದೆಲ್ಲ ಇದೆಯಲ್ಲ. ನಾನು ನೋಡಿದ್ದು ಅಂದರೆ ಪ್ಯೂರ್ ಇನ್ನೋಸೆನ್ಸ್ ಏನು ಅಂತ ಹೇಳ್ತಾರಲ್ಲ, ಚಿಕ್ಕ ಮಗು ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಏನು ಜಗತ್ತೇ ಗೊತ್ತಿಲ್ಲ ಅದಕ್ಕೆ. ಅದ್ರ ಪಾಡಿ ಅದು ಏನೋ ಮಾಡ್ಕೊಂಡಿರುತ್ತೆ ಅದು. ಅಲ್ಲ, ಅವುಗಳು ಏನ್ ಮಾಡಿದ್ರು ಅದು ಒಂದು ಪ್ಯೂರಿಟಿ ಇರುತ್ತೆ. ನಕ್ರು ಅದ್ರ ಹಿಂದ್ಗಡೆ ಕಲ್ಮಶ ಇರಲ್ಲ, ಸಿಟ್ ಮಾಡ್ಕೊಂಡ್ರು ಕಲ್ಮಶ ಇರೋದಿಲ್ಲ. ಸೊ ಆ ಮಕ್ಕಳು ಅನ್ನೋದೇ ಒಂದು ಡಿಫ್ರೆಂಟ್ ವೈಬ್ನ ಕೊಡುತ್ತೆ. ಆಮೇಲೆ ಅವಳು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅಂದರೆ ಅವ್ರು ಕೇಳ್ಕೊಳಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಹತ್ತಿರ ನಾವು ಅನ್ಕೊಂತೀವಿ ಹಶುವಾಗಿದೆ, ಹಾಲು ಕುಡಿಸ್ಬೇಕು ಅಂತ. ಅದಕ್ಕೆ ಇವಾಗ ನನ್ನ ಇಮ್ಯಾಜಿನೇಷನ್ ಇದು ಸರಿ ಇರ್ಬೋದು ತಪ್ಪಿರೋದು ಗೊತ್ತಿಲ್ಲ. ಅದಕ್ಕೆ ಕಾಲು ಕಡಿತಾ ಇದೆ ಅನ್ಕೊಳ್ಳಿ, ಅದು ಹೇಳಕ್ ಬರಲ್ಲ, ಅಳುತ್ತೆ. ನಾವು ಅನ್ಕೊಂತೀವಿ ಹಶುವಾಗಿ ಹಾಲು ಕುಡಿಸ್ತೀವಿ. ನನಗೆ ಅದೇ ಕ್ವಶನ್ ಕಾಡೋದು, ಗುರು ಪಾಪ ಅದಕ್ಕೆ ಹೇಳಕ್ ಬರಲ್ಲ. ಇವಾಗ ಕೈ ಕಡಿತೀವಿ, ಕಾಲು ಕಡಿತಿದ್ಯೋ, ಅದು ಹೆಂಗೆ ಹೇಳ್ಕೊಳುತ್ತೆ? ಹತ್ತು ಬಿಡುತ್ತೆ, ನಾವು ಎತ್ಕೊಂಡೋಗ್ಬಿಟ್ಟು ಹಾಲು ಕುಡಿಸ್ಬಿಡ್ತೀವಿ. ಅದು ಹೆಂಗೆ ಹೇಳ್ಕೊಳುತ್ತೆ? ಇದು ಕಡಿಬೇಕಲ್ಲ, ಹೆಂಗಾರ ಮಾಡಿದ್ದ ಡಾಕ್ಟರ್ ಇದಕ್ಕೆ ಮಾಡಬೇಕಲ್ಲ ಅಂತ ನನಗೆ. ಅವಳು ನೋಡಿದಾಗೆಲ್ಲ ಈ ಥರ ಏನೋ ಕ್ವಶನ್ ಕಾಡುತ್ತೆ. ನಾನು ಹೆಂಡ್ತಿಗೆ ಹೇಳ್ತೀನಿ, ಅವಳು 2 hour ಇವ್ರು ಇದೇ ಮಾಡೋದು ಹಿಂಗೆ ನೋಡ್ಕೊಂಡು ಇವ್ರು ಸುಮ್ಮನೆ ಅಳ್ತಿರ್ತಾಳೆ. ನಂಗೆ ಅದೇ ಅವಳು ಏನೋ ನಂಗೆ ನೋಡ್ತಾಳೆ, ಎಲ್ಲೋ ನಗ್ತಾಳೆ, ಹಿಂಗೆ ಕೈ ಎತ್ತಾಳೆ ಹಿಂಗೆ. ನಾನು ಇವಳ್ಯಾಕೆ ಕೈ ಎತ್ತಾಳೆ ಹಿಂಗೆ, ಕಾಲಿ ಮುಗಿತಾಳೆ ಹಿಂಗೆ, ಇವಾಗ ಯಾಕೆ ಓದ್ಲಿ ಇವಳು ಈಗ ಅಂತ. ನಾನು ಫುಲ್ ಡೇ ಅಂದರೆ ಕೆಲಸ ಇಲ್ಲ ಅಂದರೆ ಫುಲ್ ಡೇ ಅವಳು ಹಿಡ್ಕೊಂಡು ಕೂತಿರೋದಷ್ಟೇ. ಅಯ್ಯೋ ನಾವು ಹಾಗೆ ಮಾಡ್ತಿದ್ದೆ. ಅವಳು ಈ ಮಗು ನನ್ನ ಮಗು ಆದಾಗ ನಾನು ಫುಲ್ ಸರ್ಚ್ ಮಾಡ್ತಾ ಇದ್ದೆ, ಆಯ್ತಾ ಏನಕ್ಕೆ ಹಿಂಗೆ ಮಾಡ್ತಿದ್ದೆ. ಅವಾಗ ನಾನು ಎಲ್ಲೋ ಒಂದು ಕಡೆ ಓದಿದ್ದು ಅಂದರೆ ಪೂರ್ವ ಜನ್ಮದ್ದು ಇವಾಗ ಅವುಗಳಿಗೆ 3 ತಿಂಗಳು ತನಕ ಇರುತ್ತೆ, ಅದ್ರದ್ದೇನೋ ಮಾಡ್ತಾ ಇರ್ತವೆ ಅಂತ. ಅದೆಲ್ಲ ಎಷ್ಟು ಮಿತ್ ಅನಿಸ್ಬಿಡುತ್ತೆ ನನಗಂತೂ. ಇದೆಲ್ಲ ಹೆಂಗಿರುತ್ತೆ ಕರೆಕ್ಟ್ ಅಲ್ವಾ? ಸೊ ಒಂದು ಪೇರೆಂಟ್ಸ್ ಆದ ತಕ್ಷಣ ಅದೆಲ್ಲವೂ ಅದೇನು ಮಾಡ್ತಾರೆ ಅದೆಲ್ಲವೂ ನಾವು ಸರ್ಚ್ ಮಾಡ್ಕೊಂಡು ಬಟ್ ನನಗನ್ಸಿದ್ದು ನಾವು ತುಂಬ ಸರ್ಚ್ ಮಾಡಕ್ಕೆ ಹೋಗ್ಬಾರ್ದು. ಅದು ಸಿಕ್ಕಾಪಟ್ಟೆ ತಲೆಗೆ ಜಾಸ್ತಿ ಕೆಲಸ. ಇವಾಗ ಇನ್ಸ್ಟಾಗ್ರಾಮ್ ಎಲ್ಲ ಬಂದ್ಬಿಟ್ಟು ಎಲ್ಲದಕ್ಕೂ ಇರುತ್ತೆ. ನಾನು ಹೇಳೋದು ಇಷ್ಟೆಲ್ಲ ಈ ಜೀವನ ಯಾರು ಮಾಡ್ತಾರೆ ಹಿಂಗೆಲ್ಲ ನೆನೆಸ್ಕೊಂಡಿದ್ನಲ್ಲ, ಸರಿ ಹಾಕು, ಇರೋದನ್ನ ಎಂಜಾಯ್ ಮಾಡೋ ಅಷ್ಟೇ. ಸೊ ಮಗಳು ಬಂದ್ಲು, ಯಾವಾಗ್ಲೂ ಅಂತಾರೆ ಮಗಳು ಮನೆಗೆ ಬಂದ್ರೆ ಲಕ್ಷ್ಮಿ ಬಂದಂಗೆ, ಅದೃಷ್ಟ ತಗೊಂಡ್ಬರ್ತಾರೆ ಅಂತ. ಸೊ ಮಾರ್ನಮಿನೂ ಹಿಂಗೆ ಹಿಟ್ಟಾಗ್ಲಿ, ಮಗಳು ಬಂದಿರೋ ಖುಷಿಲಿ ಅಂತ ಹೇಳಿ ಅವಳ ದಯೆಯಿಂದನೂ ಆಗ್ಲಿ ಅಷ್ಟೇ. ಅವಳು ನಂಗೆ ಹೇಳಿದ್ರು ತುಂಬ ಜನ, ಅಂದರೆ ಒಳ್ಳೆ ಮುಹೂರ್ತದಲ್ಲಿ ಹುಟ್ಟಿದಾಳೆ, ಏನೋ ಶುಕ್ರವಾರ ಹುಟ್ಟಿದಾಳೆ, ಲಕ್ಷ್ಮಿ ಹುಟ್ಟಿದಂಗೆ ಆಯ್ತು ಅಂತ ಹೇಳಿದ್ರು. ಓಕೆ, ಪಾಸಿಟಿವ್ ಥಿಂಗ್ಸ್ ಆಲ್ವೇಸ್ ವೆಲ್ಕಮ್ ಅಂತ ಅಷ್ಟೇ. ಚೈತ್ರ, ನೀವು ಪಕ್ಕದ ಮನೆಗಳೆಲ್ಲ ಓಡಾಡ್ಕೊಂಡು ಬಂದ್ರಿ ಮತ್ತೆ ಕೊನೆಗೆ? ತವ್ರ ಮನೆಗೆ ಬರ್ತಾರೆ, ಮತ್ತೆ ಹಿಂಗೆ ಹೋಗ್ಬಿಡ್ತಾ ಬರ್ತಾರೆ ವಾಪಸ್. ಸೊ ಹೆಂಗೆ ಅಲ್ಲಿದು ವರ್ಕ್ ನೇಚರು, ಇಲ್ಲಿ ವರ್ಕ್ ನೇಚರು, ಮತ್ತೆ ಹೆಂಗೆ ನೀವು ಡೇಟ್ಸ್ನೆಲ್ಲ ಹೆಂಗೆ ಮ್ಯಾನೇಜ್? ಇವಾಗ ಯಾವ್ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಅಲ್ಲಿದು? ಚೆನ್ನಾಗಿದೆ. ಅಲ್ಲಿ 2 ಸಿನಿಮಾ ಇವಾಗ ಮುಗಿಸಿದ್ದೀನಿ, ರಿಲೀಸಿಗಿರೋದು. ಅದು ಆದಷ್ಟು ಬೇಗ ಅದರ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದು ಮುಗ್ದಿದೆ. ಆ್ಯಂಡ್ ಡೇಟ್ಸ್ ಎಲ್ಲ ಕಡೆ ಅದು ಇಲ್ಲಿ ಮಾಡ್ತಿರ್ಬೇಕಾದ್ರೂ ಡೇಟ್ಸ್ ಮ್ಯಾನೇಜ್ ಮಾಡ್ಬೇಕು, ಅಲ್ಲೂ ಅದು ಇರುತ್ತೆ. ಬಟ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ತಾರೆ, ಬಿಕಾಸ್ ಕ್ರಿಯೇಟಿವ್ ಪ್ರಾಸೆಸ್ ಆಗಿರೋದ್ರಿಂದ. ಆ್ಯಂಡ್ ಎಲ್ಲರ ಮೇಲೂ ಡಿಪೆಂಡ್ ಆಗಿರುತ್ತೆ. ಒಬ್ರು ಕೆಲಸ ಆಗದೆ ಇರೋದ್ರಿಂದ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್. ಬಟ್ ರೆಸ್ಪೆಕ್ಟ್ ತುಂಬ ಇದೆ. ಬೇರೆ ಭಾಷೆಯಿಂದ ಬಂದಿರೋ ಅಂಥ ಆರ್ಟಿಸ್ಟ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ತುಂಬ ವೆಲ್ಕಮಿಂಗ್ ಆಗಿದ್ದಾರೆ, ಅದು ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಕೆಲಸಗಳನ್ನ ನೋಡಿದ್ದಾರೆ, ಅದನ್ನು ಅಪ್ರಿಷಿಯೇಟ್ ಮಾಡೋ ರೀತಿ ನನಗೆ ತುಂಬ ಇಷ್ಟ. ನಮ್ಮ ಕೆಲಸಗಳ ಬಗ್ಗೆ ಅವ್ರು ಮಾತಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ಅದು ಒಂಥರ ಮೆರಿಟ್ ಬೇಸಿಸ್ ಮೇಲೆ ಹೋದಂಗೆ ಅನ್ಸುತ್ತಾಗ. ಸೊ ನಮ್ಮ ಕೆಲಸಗಳು, ನಮ್ಮ ಸಿನಿಮಾಗಳನ್ನ ನೋಡಿದ್ದಾರೆ. ಆ್ಯಂಡ್ ಅದ್ರ ಬಗ್ಗೆ ಅವ್ರಿಗೆ ಒಂದು ಹೆಮ್ಮೆ ಇದೆ, ಆ್ಯಂಡ್ ಒಂದು ಪ್ರೀತಿ ಇದೆ. ಅದು ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಬೇರೆ ಭಾಷೆಯಲ್ಲಿ ಆ್ಯಕ್ಚುಲಿ ನಮ್ಮ ಮಾತೃಭಾಷೆ ಈಸಿ, ನಮ್ಮ ಮನೇಲಿರೋದು ತುಂಬ ಕಂಫರ್ಟಬಲ್. ಅಲ್ಲಿ ಹೋದಾಗ ಎಷ್ಟೊಂದು ಲ್ಯಾಂಗ್ವೇಜೇ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ. ಸೊ ಪ್ರತಿದಿನ ಒಂದು ಥರದ ಚಾಲೆಂಜ್ ಎವ್ರಿ ಡೇ. ಇಲ್ಲಾಂದರೆ ಏನು ನಮ್ಮವ್ರ ತಾನೆ ಅಂತ ನಾವು ಎಷ್ಟು ಇರತ್ತಲ್ಲ, ಅಲ್ಲಿ ಹೋದಾಗ ಅಲರ್ಟ್ ಆಗಿರ್ಬೇಕು ಆ್ಯಕ್ಚುಲಿ. ಸೊ ಅದು ಸ್ವಲ್ಪ ಯಾವಾಗಲೂ ಮೈಂಡಲ್ಲಿ ಒಂದು ಟಾಸ್ಕು. ಅದು ಬಿಟ್ಟರೆ ಎಲ್ಲ ಸೇಮ್. ಇದು ನಮ್ಮದು ಅಡ್ಡ ಅನ್ನೋ ಥರ ಅನ್ಸುತ್ತೆ. ಸೊ ಆ ಸಲಿಗೆ ಜಾಸ್ತಿ ಇಲ್ಲಿ. ಅಲ್ಲಿ ಒಂದು ಸ್ವಲ್ಪ ಯಾವಾಗ ಗೆಸ್ಟ್ ಅಲ್ಲಿ ಗೆಸ್ಟ್ ಆಗಿ ಹೋದಾಗ
ಸೋಫಾ ಮೇಲೆ ಹಿಂಗೆ ಸಫೆಸ್ಟಿಕೇಟೆಡ್ ಆಗಿ ಕುತ್ಕೋಬೇಕು ಅನ್ಸುತ್ತೆ, ಇಲ್ಲಾದ್ರೆ ಅದೇನು ಗೊತ್ತೆ ಎಲ್ರು ಗೊತ್ತಲ್ಲ ಅಂತ ಅನ್ಸುತ್ತೆ. ಸೊ ಅದು ಒಂದು ಮೋಸ್ಟ್ಲಿ ಅಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ಅಲ್ಲಿ ಆ ಫೀಲಿಂಗ್ ಬರುತ್ತೇನೋ ಇಲ್ಲ ಗೊತ್ತಿಲ್ಲ. ಬಟ್ ಇವಾಗ ಸದ್ಯಕ್ಕೆ ಕೇಳಿದ ಕ್ವಶನ್ ಇವತ್ತು ಹಂಗೆ ಅನಿಸ್ತಾ ಇದೆ ನನಗೆ ಅಷ್ಟೇ. ಓಕೆ, ಸೊ ಆಕ್ಸೆಂಟು ಕೂಡ ಮ್ಯಾಟರ್ ಆಗುತ್ತೆ. ನೀವು ಸುಮ್ಮನೆ ಹೆಂಗೆಂಗೋ ಮಾತಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅಲ್ಲಿ ಜನ ಜಾಸ್ತಿ ಇಂಥ ವಿಷಯಗಳನ್ನ ಗ್ರಾಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವ್ರು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅನ್ನೋಂತಹ ಅಭಿಮಾನ ಕರಾವಳಿ ಭಾಗದವ್ರಿಗೆ ಜಾಸ್ತಿ ಇರುತ್ತೆ. ಸೊ ಅವ್ರು ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗ್ತಾರೆ. ಸೊ ನೀವೆಲ್ಲವನ್ನೂ ಡೀಟೇಲ್ ಆಗೇ ಮಾಡ್ಬೇಕಾಗತ್ತೆ ಇಂಥ ಕರಾವಳಿ ಭಾಗದ ಸಿನಿಮಾಗಳನ್ನ ನೀವು ಒಪ್ಕೊಳ್ಳಿ. ಇವಾಗ ಉತ್ತರ ಕರ್ನಾಟಕದ ಮಾಡಿದ್ರೆ ಅಂದ್ರೆ ಹೋಗ್ಲಿ ಬಿಡು ಹಂಗೆ ಹಿಂಗೆ ಅನ್ಕೊಂಡು ಅದು ಎಲ್ಲೋ ಒಂದ್ ಕಡೆ ಇದನ್ನ ಮಾಡ್ಬಿಡ್ತೀವಿ. ಬಟ್ ಕರಾವಳಿದ ಆ ಥರ ಆಗೋದಿಲ್ಲ. ಇಲ್ಲ ಅವರು ಬಿಡಲ್ಲ, ಅವ್ರು ಬಿಡಲ್ಲ, ನಾವು ಹಂಗೆ ಮಾತಾಡೋದಿಲ್ರಿ, ಅದೇನು ಹಂಗೆ ಅಂತೆಲ್ಲ ಹೇಳ್ತಾರೆ. ನಾನು ಗಿನಿರಾಮ ಮಾಡಬೇಕಾದ್ರೆ ಈಗ ನಮ್ಗೆ ಭಾಷೆ ಗೊತ್ತಿತ್ತು, ಅದು ಬೇರೆ ಪ್ರಶ್ನೆ. ಬೆಂಗಳೂರು ಆರ್ಟಿಸ್ಟ್ಗಳು ಒಂದಿಷ್ಟು ಜನ ಇದ್ರು, ಅವರಿಗೆ ಅಂದರೆ ಡೈಲಾಗ್ಲಿ ಅಂತ ಅದನ್ನೇ ಹೇಳ್ತಾರೆ ಪಾಪ ಅವರು, ಅವ್ರಿಗೆ ಗೊತ್ತಿಲ್ಲ ಅದು. ಅವರು ಉತ್ತರ ಕರ್ನಾಟಕ ಮಾತಾಡಿದಾಗ ಕೆಳಗಡೆ ಕಮೆಂಟ್ಸ್ ಹಾಕೋರು, ಈಕಿ ಇಲ್ಲೇಕೆ ಅಲ್ಲ, ಈಕಿ ನಮ್ಮ ಭಾಷೆ ಮಾತಾಡಕತ್ತಿಲ್ಲ, ಡೈರೆಕ್ಟ್ ಹೇಳಕ್ಕೀಗೆ ಹೇಳ್ಬಿಡ್ತಾರೆ ಅದನ್ನ, ಗೊತ್ತಾಗತ್ತೆ ಅವ್ರಿಗೆ. ಸೊ ಅವರು ಬಿಡಲ್ಲ. ಅಂದರೆ ಆ ಸ್ಲ್ಯಾಂಗ್ ಅಂತ ಬಂದಾಗ ಯಾರು ಕೂಡ ಅದನ್ನ ಬಿಟ್ಕೊಡಕ್ಕೆ ರೆಡಿ ಇರಲ್ಲ. ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ಆಮೇಲೆ ಅದು ಕರಾವಳಿ ಭಾಗ ಆಗಿರ್ಬೋದು. ಸೊ ಆ ವಿಷಯವಾಗಿ ನಾವು ತುಂಬ ರಿಹರ್ಸಲ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ. ವಿದು ಸರ್ ಅಂತ ಇದ್ರು, ನಮಗೆ ವರ್ಕ್ಶಾಪ್ ತೊಗೊಂಡಿದ್ರು ಭಾಷೆ ಬಗ್ಗೆ, ಆ ಸ್ಲ್ಯಾಂಗ್ ಬಗ್ಗೆ. ನಮ್ಮ ಡೈರೆಕ್ಟರ್ ಕೂಡ ಅದ್ರ ಬಗ್ಗೆ ನಮ್ಗೆ ಹೇಳ್ತಾ ಇದ್ರು, ಅಂದರೆ ಪಾಸಲ್ಲಿ ತೊಗೋಬೇಕು, ಎಲ್ಲಿ ಯಾವ ಶಬ್ದ ತಿಳಿಸ್ಬೇಕು, ಹೆಂಗೇನು ಅಂತ. ಸೊ ನಮ್ಮ ಪ್ರಯತ್ನ ನಾವು ಆದಷ್ಟು 100% ಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ. ಸೊ ಅದು ನೋಡ್ಬಿಟ್ಟು ಕರಾವಳಿ ಭಾಗದವ್ರು ಹೇಳ್ಬೇಕು ನಮಗೆ ಅಷ್ಟೇ. ಹೆಂಗೆ ನೀವು ಬಟ್ ಸುತ್ತಮುತ್ತ ಇದ್ದಿದ್ದು ಕರಾವಳಿಯವರು ಅಂದ್ರೆ ಮಂಗಳೂರಿನವರು, ಅವ್ರು ಮಂಗಳೂರು ಕನ್ನಡನೇ ಮಾತಾಡ್ತಾ ಇದ್ದಿದ್ದರಿಂದ ನಮ್ಗೆ ಈಸಿ ಆಯಿತು. ಅದನ್ನು ಕೇಳ್ತಾ 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 ನಮಗೆ ಸ್ವಲ್ಪ ಫೆಮಿಲಿಯಾರಿಟಿ ಬಂತು. ಆ್ಯಂಡ್ ನಾವು ಅದನ್ನು ಡೈಲಾಗ್ಸ್ ಹೇಳ್ತಿರ್ಬೇಕಾದ್ರೆ ಅವ್ರು ಕರೆಕ್ಟ್ ಮಾಡೋರು, ಇಲ್ಲ ಅವ್ರು ಹೇಳ್ತಿರ್ಬೇಕಾದ್ರೆ ಅವ್ರ ಥರ ನಾವು ಇಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೆಲ್ಲನೂ ಹೆಲ್ಪ್ ಆಯಿತು. ಸೊ ನಾವು ಹೊಸಬ್ರು ಅಷ್ಟೇ ಈ ಮಂಗಳೂರು ಏನೋ ಭಾಷೆಗೆ. ಅಲ್ಲಿ ಯೂಸ್ ಮಾಡಿದ ಆರ್ಟಿಸ್ಟು, ಅಲ್ಲಿ ನಮ್ಮ ಜೊತೆ ನಟನೆ ಮಾಡಿದವರೆಲ್ಲ ತುಳುನಾಡಲ್ಲಿ, ಮಂಗಳೂರಿನಲ್ಲಿ ಎಲ್ಲ ಕಡೆ ಫೇಮಸ್. ಅವರು ಸಿಕ್ಕಾಪಟ್ಟೆ ಫೇಮಸ್. ಅವರ ನಾಟಕಗಳು, ಅವ್ರ ಫಿಲ್ಮ್ಸ್ ಎಲ್ಲವೂ ಫೇಮಸ್. ಸೊ ಹಾಗಾಗಿ ನಮಗೆ ಒಂದು ಹೊಸ್ತನ ಅಲ್ಲೋದಾಗ ನಮಗೆ ಅಂದರೆ ನಮ್ಗೆ ಎಲ್ಲಿ ನಮ್ದು ವರ್ಕ್ ಆಗ್ತದೆ ಗೊತ್ತಾಗಿದ್ದು ಪ್ರಕಾಶನ ಇದ್ರಲ್ಲ, ಪ್ರಕಾಶ್ ತಮಿಳ್ನಾಡು. ಅವ್ರು ನಮ್ಗೆ ಹೇಳಿದ್ದು ಫಸ್ಟ್ ನಮ್ಮಿಬ್ಬರು ನೋಡಿದಾಗ ನೀವು ಮಂಗಳೂರು ಥರ ಕಾಣಿಸ್ತೀರಾ ಅಂತ ಹೇಳಿದ್ರು. ಲುಕ್ಸ್ ವೈಸ್ ಅವ್ರಿಗೆ ಓಕೆ ಅನಿಸ್ತು. ಆಮೇಲೆ ಡೈಲಾಗ್ ಎಲ್ಲ ಹೇಳ್ಬೇಕಾದ್ರೆ ಅದು ಕೇಳಿಸ್ಕೊಂತ ಇರ್ತಾರಲ್ಲ, ಗೊತ್ತಾಗುತ್ತೆ ಅವ್ರಿಗೆ. ಇದಿಲ್ಲ ಅಂತ ಹೇಳ್ಬಿಡ್ತಾರೆ ಅವರು, ಇಲ್ಲ ಈ ಥರ ನಾವು ಮಾತಾಡಲ್ಲ ಅಂತ ಹೇಳ್ತಾರೆ. ಡೈಲಾಗ್ಸ್ ಎಲ್ಲ ಆದಮೇಲೆ ಅವರು ಹೇಳಿದ್ರು, ಬೇರೆಯವ್ರಿಗೆ ಬಂದು ಆ್ಯಕ್ಟ್ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತೀವಿ ನಮ್ಮವರಲ್ಲ ಅಂತ. ಬಟ್ ನಿಮ್ಮಿಬ್ಬರು ನೋಡಿದಾಗ ನಿಮ್ಮ ಲುಕ್ಸು ಹಾಗೆ ಮಂಗಳೂರು ಥರ ಇದೆ, ಭಾಷೆ ಕೂಡ ಹಾಗೆ ಇದೆ ನಿಮ್ಮದು, ಎಲ್ಲೂ ಗೊತ್ತಾಗ್ತಿಲ್ಲ ಅಂದರು. ನಮ್ಗೆ ಅವಾಗ ಓಕೆ. ಅಲ್ಲ, ಇನ್ನು ಸ್ವಲ್ಪ ದಿವಸಕ್ಕೆ ಚೈತ್ರನ್ ಮಂಗಳೂರು ನೋಡೆ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲರೂ ಹಂಗೆ ಹೇಳ್ತಾರೆ. ನೋ ಐಡಿಯಾ. ಇಂಟರ್ವ್ಯೂಸ್ ಯಾವ್ದಕ್ಕಾದ್ರೂ ಕಾಲ್ ಮಾಡಿದಾಗ ನೀವು ಮಂಗಳೂರಿನವರಾ ಅಂತ ನಾನು ಇವಾಗ ಹೂ ಅನ್ನಕ್ಕೆ ಶುರು ಮಾಡಿ. ಅಲ್ಲಿ ಏನಾಗತ್ತೆ ಗೊತ್ತಾ, ಆಚಾರ ಅಂತ ಬಂದ ತಕ್ಷಣ ಎಲ್ಲ ನನ್ನ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಈ ಥರ ಸಿನಿಮಾ ಆಯಿತು ಹಿಂಗೆಲ್ಲ ಪೋಸ್ಟ್ ಎಲ್ಲ ಬಂತಲ್ಲ ಆಯ್ತಲ್ಲ, ಅವ ಫೋನ್ ಔಟ್ ಆಕಿ ಮಂಗಳೂರಕ್ಕೆ ಹೆಂಗ್ಲೆ ಯಾರು ಆಕೆ ನಿಮ್ಮ ಹೀರೋಯಿನ್ ಅಲ್ಲಪ್ಪ, ಆಕಿಗೆ ಮಂಗಳೂರಕ್ಕೆ ಅಲ್ಲ, ಆಕಿ ಬೆಂಗಳೂರಕ್ಕೆ ಹಂಗ ಕಾಣ್ತಾಳೆ ಆಕಿ ಅಂತ. ಅಲ್ಲ, ಉತ್ತರ ಕರ್ನಾಟಕದ ಇವ್ರು ಹೇಳ್ತಿರೋ ಅಂದ್ರೆ ನಮ್ ಕಡೆ ಭಾಷೆ ಏನಾಗ್ತದೆ ಒಂದು ಸ್ವಲ್ಪ ರ್ಯಾಶ್ ಅಂತ ಅನ್ಸಿದ್ರು, ಅದು ಎಷ್ಟು ಆತ್ಮೀಯತೆ ಕೊಡ್ತದೆ ಅಂತಂದು. ನಾನು ಅಬ್ವಿಯಸ್ಲಿ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕತ್ತೀನಿ, ನನಗೆ ಅದೇ ಸ್ಲ್ಯಾಂಗ್ ಬರಲಿಲ್ಲ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಮನೆಗೂ ನಾವು ಆ ಕಡೆ ಹಸ್ಬೆಂಡ್ ಕಲಬುರ್ಗಿ ಅವರು. ಸೊ ಪ್ರಾಪರ್ ಉತ್ತರ ಕರ್ನಾಟಕ. ನನಗಿಷ್ಟ ಈ ಭಾಷೆ ಎಲ್ಲ ಕೇಳಕ್ಕೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ಜೊತೆ ಸುಮ್ಮನೆ ಯಾಕೆ ಹಂಗ್ ಮಾಡಕತ್ತಿ ಇದ್ದಾರೆಲ್ಲ, ನಾನು ಸೀರಿಯಲ್ ಬರ್ತಾ ಇತ್ತಲ್ಲ ಮೂಡಲ್ಲ ಮನೆ ಎಲ್ಲ ನೋಡ್ಬಿಡೋದು. ಅದಾದ್ಮೇಲೆ ಹಂಗೆ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡೋದು. ನಂಗೆ ಆಗ್ಲಿಂದಾನು ಕ್ಯೂರಿಯಾಸಿಟಿ ಲ್ಯಾಂಗ್ವೇಜಸ್ ಕಲಿಯಕ್ಕೆ ಅಂಡ್ ಡೈಲೆಕ್ಟ್ಸ್ ಕಲಿಯಕ್ಕೆ. ಸೊ ಐ ಲೈಕ್ ದೀಸ್ ಲ್ಯಾಂಗ್ವೇಜ್. ಉತ್ತರ ಕರ್ನಾಟಕದ ಒಂದು ಮೂವಿ ಒಂದು ಹಂಗೆ ಆ ಕಡೆ ಉತ್ತರಾಖಂಡ ಅಲ್ಲಿದೆ. ನಾನು ಅದು ಫುಲ್ಲು ಏನೋ ನಮ್ಮ ಶೂಟಿಂಗ್ ಕಾಯ್ತಾ ಇದ್ದೀನಿ, ಬಿಕಾಸ್ ಅದು ಡೈಲೆಕ್ಟೇ ಬೇರೆ ಆ ಕಡೆದು. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಟ್. ಓಕೆ. ಸೊ ಈ ಮೂವಿಲಿ ಪಂಚಿಂಗ್ ಡೈಲಾಗು ಅಥವಾ ಆ ಥರದ್ದು ಏನಾದರೂ ಉಂಟಾ? ಏನೂ ಇಲ್ಲ. ನೀವು ಇವಾಗ ನಿಮ್ಮ ಮನೆ ಪಕ್ಕ ಇನ್ನೊಂದು ಮನೆ ಇರುತ್ತೆ, ಅಲ್ಲೊಬ್ಬ ಹುಡುಗ ಇರ್ತಾನೆ. ಅಪೋಸಿಟ್ ಮೇಲೆ ಒಂದು ಮನೆ ಇದೆ, ಅಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ, ಅಲ್ಲಿ ಒಂದು ಹುಡುಗಿ ಇರ್ತಾರೆ. ಅದು ದೀಕ್ಷಾ, ಅದು ಚೇತು. ಅಷ್ಟೇ. ಹಿಂಗಿದ್ದಾಗ ನಿಮ್ಮ ಕಾಲಿಂದ ಹಂಗೆಲ್ಲ ಮನೆಗಳಿದ್ದಾಗ ಅವನೇನಾದ್ರೆ ಎದ್ದು ಡೈಲಾಗ್ ನಿಮಗೆ ಪಂಚಿಂಗ್ ಡೈಲಾಗ್ ಹೇಳ್ತಾನೆ, ಹೇಳಲ್ಲ. ಅವಳು ಹೇಳ್ತಾಳೆ, ಹೇಳಲ್ಲ. ಹೇಳ್ಬಾರ್ದು. ಅದು ಹೇಳಿದಾಗ ಅದು ಹಿಂಗೇನೋ ಅದು ಸಿನಿಮಾ ಅಂತ ತೋರ್ಸಕ್ಕೆ ಹೋಗ್ತೀವಿ. ಇದ್ರ ನ್ಯಾಚುರಲ್ ಆಗಿ ಅವಳು ಬಂದು ಇವ್ನು ಹೋದ, ಇವನೇನೋ ನೋಡ್ಬೇಕಾರೆ ಅವಳು ಇಷ್ಟ ಆಯಿತು, ಏಯ್ ಲವ್ ಮಾಡೋ ಅಂತಂದು ಇವ್ನು ನೋಡ್ದ ಚೆನ್ನಾಗಿದ್ದಾಳೆ ಅಂತ ಅನಿಸ್ತು, ಹಿಂಗೇನಾಯ್ತು, ಹಿಂಗೆ ಹೋಯ್ತು ಅಷ್ಟೇ. ಅದು ಬಟ್
ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ನಾವು ವಿವ್ ಕ್ರಿಯೇಟೆಡ್ ಅ ನೈಸ್ ವರ್ಲ್ಡ್, ಎಲ್ಲರೂ ಕನೆಕ್ಟ್ ಆಗ್ಬೋದು. ಇವಾಗ ನಾವು ನೋಡ್ತಿರ್ಬೇಕಾದ್ರೆ ಈಗ ನಾನೇ ತಾನೇ ಅಂತ ಅನ್ಸೋಂಗೆ ನಾವು ಅಂದ್ರೆ ಎಷ್ಟಾಗತ್ತೆ ಅಷ್ಟು ನ್ಯಾಚುರಲ್ ಆಗಿ ಕೊಡಕ್ಕೆ ಟ್ರೈ ಮಾಡಿದ್ವಿ. ಬಟ್ ಸಿನಿಮಾ ಅಂತ ನೋಡಕ್ ಜನ ಬಂದಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಬೇಕು, ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ನಾವು ಸಿನಿಮಾ ಬಂದಾಗ ಒಂದಿಷ್ಟು ಅವ್ರಿಗೆ ಮಸಾಲೆ ಬೇಕು, ಒಗ್ಗರಣೆ ಇರಬೇಕಲ್ಲಿ, ಅದೆಲ್ಲವೂ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ಫೀಲಿಂಗ್ ಕೊಡುವಂಥ ಸಿನಿಮಾ ಮಾಡಿದ್ದೀವಿ. ಓಕೆ, ಸೊ ದೃಶ್ಯ ವೈಭವದಲ್ಲಿ ಯಾವುದೇ ಕಾಂಪ್ರಮೈಸೇಷನ್ ಸಿಗೋದಿಲ್ಲ ಅಂತ ಆಯಿತು. ಓಕೆ, ಸೊ ಸೀರಿಯಲಿಂದ ಸಿನಿಮಾಗೆ ಬರುವಂತಹ ಜರ್ನಿ, ಆಬ್ವಿಯಸ್ಲಿ ಒಂದಿಷ್ಟು ಜನಕ್ಕೆ ಅದು ಸುಗಮ ಹಾದಿಯಾಗಿರುತ್ತೆ, ಒಂದಿಷ್ಟು ಜನಕ್ಕೆ ಆಗಿರೋದಿಲ್ಲ, ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗತ್ತೆ. ಸೊ ನಿಮ್ದು ಇದಕ್ಕೂ ಮುಂಚೆ ಒಂದು ಮೂವಿ ನೀವು ಮಾಡಿದ್ರಿ ಅಂತ ತುಂಬ ಮಾಡಿದ್ದೀನಿ, ಯಾರು ಗೊತ್ತಿಲ್ಲ ಅಷ್ಟೇ. ಸಿನಿಮಾ ಯಾವಾಗ ಗೊತ್ತಾಗುತ್ತೆ, ಹಿಟ್ ಆದಾಗ ಮಾತ್ರ ಅವನು ಹೀರೋ ಅಂತ ಗೊತ್ತಾಗುತ್ತೆ. ಸೀರಿಯಲಲ್ಲಿ ಹಂಗಾಗಲ್ಲ. ಈ ಜರ್ನಿ ಸೀರಿಯಲಿಂದ ಸಿನಿಮಾಗೆ ಬರುವಂತಹ ಜರ್ನಿ, ಸೀರಿಯಲಲ್ಲಿ ಇದ್ದಾಗ ಆಬ್ವಿಯಸ್ಲಿ ನಿಮ್ಗೆ ಎಲ್ಲರೂ ಗೊತ್ತಿದ್ದಾರೆ, ಅಂದರೆ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ಗಿಣಿರಾಮಯಿಂದ ಆಗಿರ್ಬೋದು, ನಿನ್ನಗಾಗಿಯಿಂದ ಆಗಿರ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಮೂವಿ ಅಲ್ಲ, ಅಲ್ಲಿ ಜನಗಳು ಯಾಕೆ ಸೀರಿಯಲಿಂದ ಈ ಕಡೆ ಶಿಫ್ಟ್ ಆಗೋದಿಲ್ಲ ಅನ್ನೋಂತಹ ಒಂದು ಕ್ವೆಶನ್. ಬಿಕಾಸ್ ಅಲ್ಲಿ ಇಷ್ಟಪಟ್ಟಂತಹ ಜನರು ಒಂದೊಮ್ಮೆ ಈ ಕಡೆ ಇಷ್ಟಪಟ್ಟಿರೋದಿಲ್ಲ ಸೀರಿಯಲ್ ಆ್ಯಕ್ಟರ್ಸ್ಗಳಿಗೆ. ಸೊ ಅದೊಂದು ಅವ್ರಿಗೆ ಡ್ರಾಬ್ಯಾಕ್ ಆಗುತ್ತೆ ಒಮ್ಮೊಮ್ಮೆ. ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅಂದರೆ ಸೀರಿಯಲಿಂದ ಸಿನಿಮಾ ಸಿಗೋದು ಅಷ್ಟು ಈಸಿ ಅಲ್ಲ. ನೀವು ಹೇಳಿದಾಗೆ ಎಲ್ರಿಗೂ ಅದೊಂದು ತಲೆಲಿದೆ, ಇವನು ಸೀರಿಯಲ್ ಆ್ಯಕ್ಟ್ರು, ಇವನು ಸಿನಿಮಾ ವರ್ಕ್ ಆಗಲ್ಲ, ಹಂಗಿಲ್ಲ. ಅದು ಕತೆ ಇಂಪಾರ್ಟೆಂಟು. ನೀವು ಒಳ್ಳೆ ಕತೆನ ಮಾಡಿ ಹೊಸಬನ್ನ ಹಾಕ್ಕೊಳ್ಳಿ ಅಥವಾ ಸೀರಿಯಲ್ ಆ್ಯಕ್ಟ್ರನ್ನ ಹಾಕ್ಕೊಳ್ಳಿ, ಒಳ್ಳೆ ಕತೆ ಮಾಡಿ ಒಳ್ಳೆ ತಂದು ಇಟ್ಕೊಂಡು ಸಿನಿಮಾ ಚೆನ್ನಾಗಿ ಕೊಡಿ, ಎಲ್ಲರೂ ಬರ್ತಾರೆ. ಅಲ್ಲಿ ಅವ್ನು ಸೀರಿಯಲ್ ಆ್ಯಕ್ಟ್ರು ಹೊಸಬ ಅಂತ ಯಾವುದೂ ಮ್ಯಾಟ್ರ್ ಬರಲ್ಲ. ಅಲ್ಲಿ ನೀವು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಕತೆ ಕೊಡಬೇಕಷ್ಟೇ. ಇವಾಗ ನಾವು ಅದನ್ನು ಮಾಡಿದ್ವಿ, ಅಷ್ಟು ಕಾನ್ಫಿಡೆನ್ಸ್ ಮಾತ್ರ ನಮಗಿದೆ. ಓಕೆ, ಸೊ ಅಲ್ಲಿ ಜನ ಸೀರಿಯಲ್ ಇಷ್ಟಪಡುವಂಥವ್ರು ನಿಮ್ಮನ್ನ ಇಲ್ಲಿ ಇಷ್ಟಪಡ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಓಕೆ,